ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ನ ಮತ್ತಷ್ಟು ಅಂಶಗಳು ಬಹಿರಂಗವಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಮಾಡ್ತಾ ಇರುವಂತಹದ್ದು ಶಾಕ್. ತೀವ್ರ ರಕ್ತಸ್ರಾವದಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿರುವಂತಹದ್ದು. ಎದೆಯ ಮೂಳೆ ಮುರಿತವಾಗಿದೆ, ವೃಷಣದ ಚೀಲದಲ್ಲಿ ರಕ್ತಸ್ರಾವವಾಗಿದೆ ಅನ್ನೋದು ಕೂಡ ಉಲ್ಲೇಖವಾಗಿದೆ. ಮೆದುಳಿನಲ್ಲೂ ಕೂಡ ತೀವ್ರ ರಕ್ತಸ್ರಾವ ಆಗಿದೆ. ಅಷ್ಟರ ಮಟ್ಟಿಗಿನ ಹಲ್ಲೆ ಆಗಿರುವಂತಹದ್ದು ರೇಣುಕಾಸ್ವಾಮಿಯ ಮೇಲೆ. 7 ಪುಟಗಳ ಮರಣೋತ್ತರ ವರದಿಯನ್ನು ಕೂಡ ಅಂದರೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಅನ್ನು ಕೂಡ ಇದರಲ್ಲಿ ಉಲ್ಲೇಖಿಸಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ ಘನಘೋರ ದೃಶ್ಯಗಳು ಹೇಗಿದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹದ್ದು ಅಂತೇಳಿ. ದೃಶ್ಯ ನಂಬರ್ 1, ಕೈ ಮೇಲೆ ಈ ಕೆತ್ತಿರುವಂತಹ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಒಳಗಿರುವಂತಹ ಮಾಂಸ ಕಾಣಿಸ್ತಾ ಇದೆ ಅಂಥೇಳಿ. ಇದು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿರುವಂತಹ 39 ಗಾಯದ ಗುರುತುಗಳಿರುವಂತಹ ಚಿತ್ರ ಇದು. ದೃಶ್ಯ ನಂಬರ್ 2, ಕೈಗೆ ಹೊಡೆದಿರುವಂತಹದ್ದು ಸಂಪೂರ್ಣವಾಗಿ ಅದು ರಕ್ತದಿಂದ ಮರಗಟ್ಟಿದೆ. ಆ ರೀತಿಯಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡಲಾಗಿರುವಂಥದ್ದು. ಲಾಠಿಯಿಂದ ರೀಪೀಸಿನಿಂದ ಹಲ್ಲೆಯನ್ನು ಮಾಡಲಾಗಿದೆ. ದೃಶ್ಯ ನಂಬರ್ 3 ಗಮನಿಸ್ತಾ ಇದ್ದೀರಿ. ಕೈ ಸುಟ್ಟಿರುವಂತಹ ಗುರುತು, ಕರೆಂಟ್ ಶಾಕ್ ಅನ್ನು ಕೊಟ್ಟಿರುವಂತಹ ಅನುಮಾನ ಇದೆ. ಮೆಗ್ಗಾರ್ ಮಿಷನ್ ಬಳಕೆಯನ್ನು ಮಾಡಿಕೊಂಡು ಇಲ್ಲಿ ಶಾಕ್ ಅನ್ನು ಕೊಟ್ಟಿರುವಂತಹದ್ದು. ಚಾರ್ಜ್ ಶೀಟ್ನಲ್ಲಿ ಕರೆಂಟ್ ಶಾಕ್ ಕೊಟ್ಟ ಬಗ್ಗೆಯೂ ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ. ಮೆಗ್ಗಾರ್ ಮಿಷನ್ ಬಳಕೆ ಮಾಡಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಮೆಗ್ಗಾರ್ ಮಿಷನ್ನಿಂದ ಈ ಕರೆಂಟನ್ನು ಪಾಸ್ ಮಾಡಿರುವಂತಹದ್ದು, ಕರೆಂಟ್ ಶಾಕನ್ನು ಕೊಟ್ಟಿರುವಂತಹದ್ದು. ಈ ಧನ್ರಾಜ್ ಅನ್ನುವಂತಹ ವ್ಯಕ್ತಿ ಆನ್ಲೈನ್ನಲ್ಲಿ ಮೆಗ್ಗಾರ್ ಮಿಷನನ್ನು ಬಳಕೆ ಮಾಡಿಕೊಂಡಿದ್ದ, ಖರೀದಿ ಮಾಡಿಕೊಂಡಿದ್ದ. ಆ ವಿಚಾರವನ್ನು ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಮೆಗ್ಗಾರ್ ಮಿಷನ್ ಬಳಕೆಯ ಬಗ್ಗೆ, ರೇಣುಕಾಸ್ವಾಮಿಗೆ ಇದರಲ್ಲಿ ಚಿತ್ರಹಿಂಸೆ ಕೊಟ್ಟಂತಹ ವಿಚಾರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ? ಖಂಡಿತವಾಗಿಯೂ ಪ್ರೇಮ, ಯಾಕೆಂದ್ರೆ ಮೆಗ್ಗಾರನ್ನ ಅವರು ಬಳಸಿದ್ರು, ಜೊತೆಗೆ ಅದನ್ನ ಧನ್ರಾಜ್ ಅನ್ನೋನು ಅಂದ್ರೆ ಈ ಪ್ರಕರಣದ 9ನೇ ಆರೋಪಿ ಧನ್ರಾಜ್ ಅನ್ನೋನು ತಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ದೋಷಾರೋಪ ಪಟ್ಟಿಯಲ್ಲಿ ಆ ಮೆಗ್ಗಾರನ್ನು ಕೂಡ ಸೀಸನ್ ಮಾಡಿರುವಂಥದ್ದು. ಆ ಮೆಗ್ಗಾರನ್ನ ಫೋಟೋವನ್ನು ಕೂಡ ಮತ್ತು ಆ ಮೆಗ್ಗಾರ್ನ ಫೋಟೋ ಮತ್ತು ದೃಶ್ಯಾವಳಿಗಳೇನಿತ್ತು CCTVಯಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯಾವಳಿಗಳು ಅದೆಲ್ಲನೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದೆಲ್ಲ ಕೂಡ ಈಗ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗ್ತಾ ಇದೆ. ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಗಳು ಸರಿಸುಮಾರು 7 ಪುಟಗಳ ಮರಣೋತ್ತರ ಪರೀಕ್ಷೆ ಏನಿದೆ, ಆ ಮರಣೋತ್ತರ ಪರೀಕ್ಷೆಯ ವರದಿಗಳು ಕೂಡ ಈಗಾಗಲೇ ಸಬ್ಮಿಷನ್ ಆಗಿದೆ. ಅಂದರೆ 39 ಆತನ ದೇಹದ ಮೇಲೆ ಗಾಯಗಳು ಬಹಿರಂಗವಾಗಿ ಕಾಣ್ತಾ ಇತ್ತು. ಆ 39 ಗಾಯಗಳೇನಿತ್ತು ಅದು ಯಾವ ಸಂದರ್ಭದಲ್ಲಿ ಮತ್ತು ಯಾವ ಆಯುಧದಿಂದ ಹೊಡೆದಿರುವಂಥ ಸಾಧ್ಯತೆಗಳಿದ್ದಾವೆ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಶಾಕ್ ಮತ್ತು ಆತನ ಮೆದುಳಿನಲ್ಲಿ ಆದಂಥ ತೀವ್ರವಾದ ರಕ್ತಸ್ರಾವ ಇತ್ತು, ರಕ್ತಸ್ರಾವದಿಂದ ಈ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಇದೆಲ್ಲ ಕೂಡ ಮಾಹಿತಿಗಳು ಕೂಡ ಈಗ ದೋಷಾರೋಪ ಪಟ್ಟಿಯಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಉನ್ನತ ಮೂಲಗಳು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಅರವಿಂದ್.